ಯಾಕೆ ಬಿಟ್ಟೋದೆ? ಯಾಕೆ ಶ್ರೇಯ? ತನ್ನ ಸತ್ಯಗಳು ಗೊತ್ತಾಯ್ತು ಅಂತ ಚಂದ್ರಿಕಾ ಪುಟ್ಟ ಮಗು ಜೀವವನ್ನೇ ತೆಗೆದ್ಲು. ಆದ್ರೆ ತನ್ನ ಅಮ್ಮನೇ ತನ್ನ ಮಗಳನ್ನ ಬಲಿ ತಗೊಂಡಿದ್ದು ಅಂತ ರಾಜು ಗೊತ್ತೇ ಇರಲಿಲ್ಲ. ಚಂದ್ರಿಕಾಳ ಸ್ವಾರ್ಥಕ್ಕೆ ಶ್ರೇಯಾ ಬಲಿಯಾಗಿದ್ದು ನ್ಯಾಯನ? ಶ್ರೇಯಾ ಪುಟ್ಟ, ಯಾಕೆ ನಮ್ಮನ್ನ ಬಿಟ್ಟೋದೆ? ನೀನಿಲ್ದೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಒದ್ದಾಡ್ತಾ ಇದ್ದಾರೆ ಗೊತ್ತಾ? ಅರುಣ್ ತನ್ನ ಸ್ನೇಹಿತನ ಮಗಳ ಅಗಲಿಕೆನ ತಡ್ಕೊಳಕ್ಕಾಗದೆ ಅಳ್ತಾ ಇದ್ದಾಗ ಅವನಿಗೆ ಶ್ರೇಯಾ ಧ್ವನಿ ಕೇಳುತ್ತೆ. ಇದು ಹೇಗ್ ಸಾಧ್ಯ ಅಂತ ಯೋಚಿಸ್ತಾ ಇದ್ದಾಗ ಶ್ರೇಯಾ ಆತ್ಮ ಮಾತಾಡ್ತಾ ಇರೋದು ಅಂತ ಅರಿವಾಗುತ್ತೆ. ಎಲ್ಲಿದೆಯಾ ಶ್ರೇಯಾ? ಅರುಣ್ ಮಾಮ, ನಾನು ಎಲ್ಲೂ ಹೋಗಿಲ್ಲ. ಅರುಣ್ ಮಾಮ, ನಾನು ಇಲ್ಲೇ ಇದ್ದೀನಿ. ನನ್ನ ಸಾಯಿಸಿದ್ದು ಆ ಚಂದ್ರಿಕಾ ಅಜ್ಜಿ. ಅವಳಿಗೆ ಶಿಕ್ಷೆ ಕೊಡ್ಸೋ ತನಕ ನಾನು ಎಲ್ಲಿಗೂ ಹೋಗಲ್ಲ ಅರುಣ್ ಮಾಮ ಅಂತ ಶ್ರೇಯಾ ಹೇಳ್ತಾಳೆ. ನಾನು ನಿಂಗೆ ನ್ಯಾಯ ಕೊಡಿಸ್ತೀನಿ ಪುಟ್ಟ, ನ್ಯಾಯ ಕೊಡಿಸ್ತೀನಿ. ರಾಜ್, ನೀನು ಯಾರನ್ನ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ಯೋ ಅವರಿಂದನೇ ನಿನ್ ಜೀವನ ಹಾಳಾಗಿರೋದು. ಮಗ, ಏನು ಹೇಳ್ತಿದ್ಯಾ? ಹೌದು, ನಿಮ್ಮಮ್ಮ ಚಂದ್ರಿಕಾನೇ ನಿನ್ ಮಗಳನ್ನ ಸಾಯಿಸಿದ್ದು. ಏನಪ್ಪ, ಏನೋ ಇದು? ನೀನು ಪ್ರಾಣ ಸ್ನೇಹಿತ ಮಾಡಿಸ್ತಾ ಇರೋ ನಾಟಕ ಇದೇನಾ? ತುಂಬಾ ಚೆನ್ನಾಗಿದೆ. ಚಿಕ್ಕಿ ಪ್ಲೀಸ್, ಚಿಕ್ಕಿ. ಅಶೋಕ, ಏನೋ ನಾನ್ಸೆನ್ಸ್ ಇದು? ಏನೋ ಹೇಳಕ್ ಹೊಟ್ಟಿದ್ಯಾ? ರಾಮ್, ಪ್ಲೀಸ್ ರಾಮ್. ಸೀತಾ, ಒಂದು ನಿಮಿಷ ಹೇಳೋ, ಮಾತಾಡೋ. ಯಾಕೋ ಹಿಂಗ್ ಮಾಡ್ತೆ? ರಾಮ್, ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಏನಾಯ್ತು ಇವಾಗ? ಇನ್ನು ಏನಾಗ್ಬೇಕಿತ್ತು ಪ್ರಿಯಾ? ಯಾಕೋ ಈ ತರ ಕತೆ ಬರುತ್ತೆ? ಏನೋ ಇದ್ರ ಅರ್ಥ? ಮಗ, ಅದೇನಂದ್ರೆ, ಏಯ್, ನಿಂಗೆ ಯಾವ ಎಕ್ಸ್ಪ್ಲನೇಷನ್ ನಂಗೆ ಬೇಕಾಗಿಲ್ಲ. ನೀನ್ ಈ ತರ ಮಾಡ್ತೀಯ ಅಂತ ನಂಗೆ ಯಾವತ್ತು ಅನ್ಕೊಂಡಿರ್ಲಿಲ್ಲ ಅಶೋಕ. ಮಗ ಪ್ಲೀಸ್, ನನ್ನ ಮಾತು ಕೇಳು. ಏನಾಯ್ತು ಅಂತ ಈ ತರ ರಿಯಾಕ್ಟ್ ಮಾಡ್ತಿದ್ದೀರಾ? ಸೀತಾ, ಹೇಳ್ಕೊಳಕ್ ಇವ್ ನನ್ನ ಬೆಸ್ಟ್ ಫ್ರೆಂಡ್. ಇವ್ ಮುಖ ನೋಡಕ್ಕೂ ನಂಗೆ ಇಷ್ಟ ಆಗ್ತದೆ. ಬನ್ನಿ ಸೀತಾ, ಹೊರಟೋಗೋಣ. ಅವ್ರೇನೋ ಹೇಳ್ತಿದ್ದಾರೆ, ಏನಂತ ಕೇಳಿಸ್ಕೊಳ್ಳಿ. ಏನು ಕೇಳಕ್ ಇಷ್ಟ ಇಲ್ಲ. ರಾಮ್, ಚಿಕ್ಕಿ ಬನ್ನಿ ಹೋಗೋಣ. ಅಶೋಕ್, ಪ್ಲೀಸ್ ಅಶೋಕ್.
ಸಾರಿ. ಏನಾಯ್ತು? ಪುಟ್ಟ ಎಲ್ಲಿ ಹೋಗಿದ್ದೆ ನೀನು? ಈ ಕಡೆಯಿಂದ ಯಾಕೆ ಬರ್ತಿದ್ಯಾ? ನೀನು ವಿಳಾಸವು ಬೇಕಾಗಿದೆ ಆಗಿರೋ ಅನ್ಯಾಯಕ್ಕೆ ದೂರೊಂದನು ನೀಡೋದಿದೆ. ವಿಳಾಸವು ಬೇಕಾಗಿದೆ.